waiting for Taqib's PGCT result. Yeah. Last day. ಆದರೆ ನನ್ನ ಡಮಾರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಡೋಂಟ್ ನೋ ಇದು ಎಷ್ಟು ಸತಿ ನಾನು ಈ ವ್ಲಾಗಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ಅಂತ. ಬಿಕಾಸ್ ಇದರಲ್ಲಿ ನಾನು 2 ವ್ಲಾಗ್ಸ್ ಅಟ್ಯಾಚ್ ಮಾಡ್ತೀನಿ. ಒಂದು ಇವತ್ತು ತೆಗ್ದಿದ್ದು, ಇನ್ನೊಂದು ನಂದು ಕಾಲೇಜ್ದು ಲಾಸ್ಟ್ ಡೇ ಇದ್ದೀರ. ಓಕೆನಾ, ಆವತ್ತಿಂದ ನಾನು ಏನೂ ವ್ಲಾಗೇ ಮಾಡಲಿಲ್ಲ. ಜಸ್ಟ್ ಐ ಸ್ಟಾರ್ಟೆಡ್. ಅದಾದಮೇಲೆ ಎಕ್ಸಾಮ್ ಮುಗ್ದಾದ್ಮೇಲೆ ನಾನು ಸ್ವಲ್ಪ ಹಂಗೆ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನ ವ್ಲಾಗ್ ಮಾಡಿದೆ. ಅದು ಫ್ರೆಂಡ್ಸ್ ಮುಂದೆ ಮಾಡಿದ್ದೆ ಅಲ್ವಾ, ಸೊ ಅವರು ಮೆಸೇಜ್ ಮಾಡಿಬಿಟ್ಟು ಕೇಳಿದ್ರು ರೀಸೆಂಟಾಗಿ, ಎಲ್ಲಿ ಆ ವ್ಲಾಗಿನ ಅಪ್ಲೋಡೇ ಮಾಡಿಲ್ವಲ್ಲ, ವ್ಲಾಗ್ ಮಾಡಿದ್ದೆ ಅಲ್ವಾ ಎಲ್ಲಿ ಅಂತ ಕೇಳಿದ್ರು. ದೆನ್ ಐ ರಿಯಲೈಸ್ ಅಪ್ಲೋಡ್ ಮಾಡಬೇಕಾಗಿತ್ತು ಆ್ಯಂಡ್ ನಾನು ಇನ್ನೂ ವ್ಲಾಗ್ ಮಾಡಬೇಕಾಗಿತ್ತು ಆ ಡೇ ದಿನ. ಸೊ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಆ ಡೇ ನಂದು ವ್ಲಾಗಲ್ಲಿ. ಆ್ಯಂಡ್ ಈವನ್ ಬೇರೆಯವ್ರು ಕೂಡ ನೋಡ್ತಾರೆ ಅದರಲ್ಲಿ, ಆ ವಿಡಿಯೋದಲ್ಲಿ ಯಾರ್ಯಾರು ಇನ್ಕ್ಲೂಡ್ ಆಗಿರ್ತಾರೋ ಅಂತ ಹೇಳ್ಬಿಟ್ಟು ಅವಾಗ ನಂಗೆ ಅನ್ನಿಸ್ತು. ಆ್ಯಂಡ್ ರಿಗ್ರೆಟ್ ಕೂಡ ಆಯಿತು. ನಾನು ಅದಕ್ಕೆ ಹೆಂಗೋ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಲ್ಲ. ಆ್ಯಂಡ್ ಇವಾಗ ನಾನು ಆ ವಿಡಿಯೋ ಮತ್ತು ಇವತ್ತು ತೆಗ್ದಿದ್ದು ವಿಡಿಯೋ ಎರಡನ್ನೂ ಅಟ್ಯಾಚ್ ಮಾಡಿಬಿಟ್ಟು ಒಂದೇ ವ್ಲಾಗ್ ಮಾಡ್ತೀನಿ. ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಕ್ಕೆ ವಿಡಿಯೋ ಮಾಡ್ತಿರೋದು ಸಡನ್ ಆಗಿ ಅಂತಂದರೆ, ಟುಡೇ ಇಸ್ ಮೈ ಲಾಸ್ಟ್ ಡೇ ಆ್ಯಂಡ್ ಲಾಸ್ಟ್ ಎಕ್ಸಾಮ್, ಲಾಸ್ಟ್ ಪ್ರಾಕ್ಟಿಕಲ್, ಲಾಸ್ಟ್ ಡೇ. ಹಲೋ. Sarah, you're done with your last exam. How your feelings? Full happy. But still one more exam. That is not exam. Just because we have paid, we are writing. Created college for 1,000. Yeah. Hey, how was PGCT? I saw in reels it was very difficult, it seems. Is it? Unaccepted for electronics. They will ask everything. Electronics are not prepared. They ask. No. How So you before I prepared was for preparing for PGCT? March, April. Oh. You are preparing? Then Hell, I'm waiting for Taqib's PGCT result. Yeah. From March. Yeah. Very dedicated. Having getting new phones on birthdays, getting new watches on birthdays. Yes, you'll get. What is I'm your- telling her. My sister gifted. So to What is your girlfriend gifted? she has gifted me. Where is that? It's in bag. There is no bag. Where? I can't get it. Oh, imaginary. What type of gift? Where? Where's that cover? No, you don't know. Guys. Sure. Sarah, leave. She read everything. ಅವಳೆಲ್ಲ ಓದ್ಬಿಟ್ಟು. Best friend. Best friend. How come she wrote for Taqib? Besties. Hey. Cut that part. No need. Cut that part. Center is mother. ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ನೀನು ಒಂದ್ಸತಿ ಅಡ್ಮಿಷನ್ ಆಫೀಸಲ್ಲಿ ವರ್ಕ್ ಮಾಡ್ಬೇಕಾದ್ರೆ, ನೀನು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಪದ್ಮಜ ಮ್ಯಾಮ್ ಜೊತೆ ನಿಂಗೆ ಒಂದ್ಸತಿ ಬರ್ಗರ್ ಮತ್ತೆ ಪಿಜ್ಜಾ ಆರ್ಡರ್ ಮಾಡ್ಬೇಕು ಅಂತ ಕಾಲ್ ಮಾಡಿದ್ರು, ನೆನಪಿದ್ಯಾ? ಬರ್ಗರ್ ಅಂತ ಅಡ್ಮಿಷನ್ ಫೀಸ್ ನೀವೇ ಕಟ್ಬಿಡಿ ಅಂತ ನಾನು ಹೇಳ್ದೆ. ಆಮೇಲೆ ಇದು ಅಡ್ಮಿಷನ್ ಫೀಸ್ ನೀವೇ ಕಟ್ಬಿಡಿ ಅಂತ ಹೇಳಿದ್ದು, ನೆನಪಿದ್ಯಾ? ಅಪ್ಲಿಕೇಶನ್ ಫೀಸ್ ಅವತ್ತೇ ಹೇಳ್ಬೇಕಾಗಿತ್ತು ನಾನು. ನಿಮಗೂ ಮಾತಾಡಿ ಹೇಳಿದ್ರ ಸೂಪರ್. ಹೇಗಿದೆ ಎಕ್ಸಾಮ್? PGCT question paper. Question paper. You'll not pass, take. ಕೀ ಆನ್ಸರ್ ಆಗಿದೆ. When I asked her to apply for PGCT, Sanjana was like, no, I want to do job. Who will study? I'll upload it. Actually, I don't See, get we it. both are twinning today. See, Less than whoever Sarah. done BC and got. See, we both are twinning today. Chame. Fully, actually. Brown. Hi. ಈ ತರ ಒಂದು ರೀಲ್ ಮಾಡಿ ಕಳ್ಸಿ Say ನಾನು. bye to her vlog. This will be the last video. ಬೇರೋಸ್ ಇರಲ್ಲ, ಬರ್ತೀಯಾ? Huh? ಬೇರೋಸ್ When? ಬರ್ತಾ ಇದ್ದೀನಿ ಇವಾಗ. ಬರ್ತೀಯಾ? What will do in Gyros? Hungry, breakfast ಹೊತ್ತಿದ್ದಾಗ. Do this and make it video. You're roasting that one friend who messaged Rami and We have to roast you itself because you are the person who is not coming. ಅಲ್ಲ ಸಾರಾ, ಇವನೇ ರೀಲ್ಸ್ ನೋಡ್ಬಿಟ್ಟು ನನ್ನ ರೋಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇವನೇ ಹೇಳ್ತಾ ಇದ್ದಾನೆ. ಇಲ್ಲ, ಸಾರಾ ಇಲ್ಲ, ಕೇಳಿಸ್ಕೊಳ್ಳಿ. ನಾನಿದ್ರೆ ಸಾರಾ ಬಂದಿಲ್ಲ ಟ್ರಿಪ್ಗೆ. ಸಾರಾ ಅಣ್ಣ But still, ಇವನು Sarah, I know what ರೋಸ್ಟ್ ಮಾಡ್ತಿರ್ತಾನೆ. ಇವನೇ ರೀಲ್ಸ್ ತೋರಿಸ್ಬಿಟ್ಟು ಈ ತರ ನಾನು roast ಮಾಡಿ ಅಂತ. ಇಲ್ಲ ಕೇಳಿಸ್ಕೊ. ಎಲ್ಲರೂ ಸಾರಾ ನಾನೆಲ್ಲ ಮಾಡಿ ಅಂತ ಹೇಳ್ತಾರೆ.
ಸಾರನ್ನೆಲ್ಲ ಮಾಡಿ ಅಂತ ನಿನ್ನೂ ಮಾಡ್ಬೇಕು ರೋಸ್ಟ್ ಹತ್ರ. ಇಟ್ಸ್ ಲೈಕ್ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ವಿ ತಾಕಿ ಬಿಲ್ಲ ಅಂತ ಹೇಳ್ಬೇಕಾ? ಅದು ಯಾರು ಹೇಳಿದ ಸಂಪೂರ್ಣ ಹೇಳ್ದ. ನಾವು ಗೋವಾ ರೀಚ್ ಆದ್ವಿ, ನಾವ್ ಇಲ್ಲಿದೀವಿ, ಹಾ. ನಾವ್ ಅಲ್ಲಿದೀವಿ. ತಾಕಿಗ್ ನಾವ್ ಇದ್ನ ತಿಂತಾ ಇದೀವಿ. ನಮ್ ಹೋಟೆಲ್ ರೂಮ್ ಇದಿದೆ, ಇದೇ ಉಳ್ಕೊಂಡಿರೋ ಜಾಗ. ಹೋಟೆಲ್ ಸ್ಟೇ Yeah. Why when you're not going, your bestie is going? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ರ್ಯಾಂಡಮ್ ವಿಡಿಯೋ ಮಾಡ್ತಿದ್ದೀನಿ, ಓಕೆನಾ? ಆ್ಯಂಡ್ ಈಗಷ್ಟೇ ಸ್ನಾನ ಮಾಡಿಬಿಟ್ಟು ಬಂದೆ. ದಟ್ಸ್ ವೈ ಹೇರ್ ಫುಲ್ ವೆಟ್ ಇದೆ. ಆ್ಯಂಡ್ ದಿಸ್ ಈಸ್ ಮೈ ನ್ಯಾಚುರಲ್ ಹೇರ್. ಸ್ವಲ್ಪ ಹೊತ್ತು ಬಿಟ್ಟರೆ, ಸ್ವಲ್ಪ ಕೋಮ್ ಮಾಡಿದ್ರೆ ಸ್ಟ್ರೇಟ್ ಆಗುತ್ತೆ, ಬೌನ್ಸಿ ಆಗುತ್ತೆ. ಸ್ಟ್ರೇಟ್ ಮಾಡಿಲ್ಲ, ಸ್ನಾನ ಮಾಡಿ ಹಾಗೆ ಬಿಟ್ಟರೆ ಹಿಂಗೆ ವೇವಿಯಲ್ಲಿರುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಲೈಕ್ ನನ್ನ ಹೇರ್ ಟೆಕ್ಸ್ಚರ್ ಏನು ಎತ್ತ ನನಗೆ ಏನೂ ಗೊತ್ತಿಲ್ಲ. ಬಿಕಾಸ್ ನಾನು ಇವತ್ತೇನಾದರೂ ಬನ್ ಹಾಕ್ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಏನಾದರೂ ಎದ್ಬಿಟ್ಟು ಆ ಬನ್ನ ಬಿಚ್ಚಿದ್ರೆ ಮೈ ಹೇರ್ ವಿಲ್ ಬಿ ಫುಲ್ಲಿ ಸ್ಟ್ರೇಟ್. ನಿಜವಾಗ್ಲೂ ಗೊತ್ತಿಲ್ಲ ದೇವರು ಅದು ಹೆಂಗೆ ನನ್ನ ಹೇರ್ನ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾನು ರ್ಯಾಂಡಮ್ ವಿಡಿಯೋ ಮಾಡ್ತಾ ಇರೋದು, ಓಕೆನಾ? ಆ್ಯಂಡ್ ಐ ನೋ ದಟ್ ನನಗೆ ತುಂಬ ಜನ ಏನು ಫಾಲೋವರ್ಸ್ ಇಲ್ಲ, 150+ ಏನೋ ಇದ್ದಾರೆ. ಆ್ಯಂಡ್ ಫಾಲೋವರ್ಸೇ ಅಲ್ವಾ? ಒಬ್ಬರಿದ್ರು ಫಾಲೋವರ್ಸೇ, ಇಬ್ಬರಿದ್ರು ಫಾಲೋವರ್ಸೇ, 1000 ಜನ ಇದ್ರೂ ಫಾಲೋವರ್ಸೇ ಆಗೋದು. ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ವಾ, ಹಾಗೆ. ಇವಾಗಷ್ಟೇ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಹೇರ್ ಸ್ಟೈಲ್. ಮರ್ತಾಯ್ತು ತೋರ್ಸೋಕ್ಕೆ. ಇಷ್ಟು ಶಾರ್ಟ್ ಮಾಡಿಸಿದ್ದೀನಿ, ಮುಂಚೆ ಇಷ್ಟು ಲಾಂಗ್ ಇತ್ತು, ಇಷ್ಟು ಶಾರ್ಟ್ ಮಾಡಿಸಿದ್ದೀನಿ. ಅವ್ರಿಗೆ ನಾನು ಆ್ಯಂಡ್ ಇಟ್ ವಾಸ್ ಅ ಪ್ರಮೋಷನ್ ವಿಡಿಯೋ, ಓಕೆ? ನಾನು ಅವ್ರಿಗೆ ಹೇಳಿದೆ ಇಷ್ಟು ಕಟ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಶಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ? ಈ ಶಾರ್ಟ್ ಹೇರ್ ಬಗ್ಗೆ ನಮ್ಮ ಮಮ್ಮಿಗೆ ಇನ್ನೂ ಗೊತ್ತೇ ಇಲ್ಲ. ಹೇರ್ ಕಟ್ ಬಗ್ಗೆನೇ ನಮ್ಮ ಮಮ್ಮಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದರೆ ನನ್ನ ಡಮಾರ್. ಬಿಕಾಸ್ ಇಷ್ಟೊಂದು ಶಾರ್ಟ್ ಮಾಡಿಸಿದ್ದೀನಿ ಅಂತ. ವೆಯ್ಟ್, ಲೆಟ್ ಮಿ ಶೋ ಯು ಎಷ್ಟು ಶಾರ್ಟ್ ಇದೆ ಅಂತ ಹೇಳಿಬಿಟ್ಟು, ಓಕೆನಾ? ಇಷ್ಟು ಶಾರ್ಟ್ ಇದೆ, ಓಕೆನಾ? ಎಷ್ಟು ಶಾರ್ಟ್ ಇದೆ. ಐ ಡೋಂಟ್ ನೋ ನಮ್ಮ ಮಮ್ಮಿಗೆ ಏನಾದ್ರು ಗೊತ್ತಾದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ನೋಡಿ, ಇಷ್ಟು ಶಾರ್ಟ್ ಇದೆ. ಇಟ್ ಲುಕ್ಸ್ ಗ್ರೇಟ್, ಓಕೆನಾ? ಲೈಕ್ ನಂದು ಕೂಡ ಹೇರ್ ತುಂಬ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಈವನ್ ಐ ವಾಂಟೆಡ್ ಅ ಹೇರ್ ಕಟ್. ಆ್ಯಂಡ್ ನಂಗೆ ಪ್ರಮೋಷನ್ ಬಂದಿರಲಿಲ್ಲ ಅಂತ ಅಂದಿದ್ರು ಐ ವುಡ್ ಡೂ. ಬಟ್ ಏನು ಹೇಳೋದು, ಲೈಕ್ ಕೋಇನ್ಸಿಡೆನ್ಸ್ ಆಗಿ ಏನೋ ಬಂದುಬಿಡ್ತು. ಬೈ ಲಕ್ ಆರ್ ಚಾನ್ಸ್ ಐ ಗಾಟ್ ಇಟ್ ಆ್ಯಂಡ್ ಐ ಡಿಡ್. ಅಪ್ಪಪ್ಪ, ನೋ ನಜರ್, ಥು. ನಮ್ಮ ಮಮ್ಮಿಗೆ ಏನೋ ಗೊತ್ತಿಲ್ಲ. ಗೊತ್ತಾದರೆ ಅಪ್ಪಾಗೆ ಹೇಳಿದೆ ದಟ್ ಏನಂತ ಈ ಥರ ಪ್ರಮೋಷನ್ದು ಬಂದಿತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಅಕ್ಕಾಗೆ ಮುಂಚೆನೇ ಹೇಳಿಬಿಟ್ಟಿದ್ದೆ, ಲೈಕ್ ವೆನ್ ಐ ಗಾಟ್ ಅ ಮೆಸೇಜ್ ಫ್ರಮ್ ದಟ್ ಸಲೂನ್ ಅಲ್ವಾ, ಆಗಲೇ ನಾನು ಹೇಳಿಬಿಟ್ಟೆ, ಲೈಕ್ ಯುನೋ ಐ ಆಮ್ ಗೆಟಿಂಗ್ ಒನ್ ಪ್ರಮೋಷನ್ ಲೈಕ್ ದಿಸ್, ಕೊಲಾಬ್ರೇಷನ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಮಮ್ಮಿಗೆ ಗೊತ್ತಾಗಲ್ಲ ಇದು ಅಂತ ಅಂದ್ಕೊಂಡಿದ್ದೀನಿ, ಹೇರ್ ಸ್ವಲ್ಪ ಗ್ರೋ ಆಗೋವರೆಗೂ. ಆ್ಯಂಡ್ ಮಮ್ಮಿಗೆ ಅದು ಪ್ರಮೋಷನ್ ಅಂತ ಹೇಳಿದ್ರೆ ಐ ಡೋಂಟ್ ನೋ ವೆದರ್ ಮಮ್ಮಿ ಅದನ್ನ ಸುಳ್ಳು ಅಂತಲೇ ಅನ್ಕೋಬಿಡ್ತಾರೆ. ಬಿಕಾಸ್ ನಾನು ಹೇರ್ ಕಟ್ ಮಾಡಿಸ್ಬೇಕು, ನಮ್ಮ ಮಮ್ಮಿಗೆ ಗೊತ್ತು ನನಗೆ ಹೇರ್ ಕಟ್ ಇದೆಲ್ಲ ಸ್ವಲ್ಪ ಸಲೂನ್ಗೆ ಹೋಗ್ಬಿಟ್ಟು ಮಾಡಿಸ್ಕೊತಾ ಇರ್ತೀನಿ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು, ಓಕೆನಾ? ಸೊ ಲಾಸ್ಟ್ ಟೈಮ್ ಕೂಡ ಮಾಡಿಸಿದಾಗ ಬೈದರು, ಲೈಕ್ ಎಷ್ಟು ಚೆನ್ನಾಗಿತ್ತು ನಿನ್ನ ಹೇರ್, ಸಲೂನ್ಗೆಲ್ಲ ಹೋಗ್ಬಿಟ್ಟು ನಿನ್ನ ಹೇರ್ನ ಕೊಟ್ಬಿಟ್ಟು ಹಾಳು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಟಿಲ್ 10th ನಾನು ಸಲೂನ್ಗೆ ಹೋಗ್ತಾ ಇರಲಿಲ್ಲ. ಬಿಕಾಸ್ ಐ ಹ್ಯಾಡ್ ಅ ವೆರಿ ಲಾಂಗ್ ಹೇರ್. ನಾನು ಮಡ್ಜೆಡ್ ಹಾಕಬೇಕಾಗಿತ್ತು, ಹಾಗಾಗಿ ನಾನು ಸಲೂನ್ ಏನು ಹೋಗ್ತಾನೆ ಇರಲಿಲ್ಲ. ಹೇರ್ ಕಟ್ ಮಾಡಿಸ್ಬೇಕು ಅಂತಂದರೆ ಮಮ್ಮಿನೇ ಲಾಸ್ಟ್ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡೋರು. 10th ಮುಗ್ದಿದ್ದು ಪಟ್ ಅಂತ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು, ಈವನ್ ಅದು ಕೂಡ ಒಂದಿಷ್ಟು ಇದಕ್ಕಿಂತ ಒಂದು ಸ್ವಲ್ಪ ಲಾಂಗ್ ಇತ್ತೇನೋ, ಇಷ್ಟೇ ಹೇರ್ ಶಾರ್ಟ್ ಮಾಡಿಸ್ಕೊಂಡ್ಬಂದಿದ್ದೆ. ಅವತ್ತಿನ ದಿನವೂ ಕೂಡ ನಾನು ಹೇಳಿರಲಿಲ್ಲ ನಮ್ಮ ಮಮ್ಮಿಗೆ. ನಾನು ಅವಾಗ ಚಿಕ್ಕಮಂಗ್ಳೂರಲ್ಲಿದ್ದೆ, ನಾನು ಸ್ಕೂಲ್ ಓದಿದ್ದು ಚಿಕ್ಕಮಂಗ್ಳೂರು. ಆ್ಯಂಡ್ ನಮ್ಮ ಮಮ್ಮಿ ಎಕ್ಸಾಮ್ ಮುಗಿದು ನೆಕ್ಸ್ಟ್ ಡೇನೇ ಬಂದರು, ಹೇರ್ ಕಟ್ಟಿಗೆ ಹೋಗಿದೆ. ನಮ್ಮ ಮಮ್ಮಿ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ತೋಳು ಅಲ್ಲಿಂದಲೇ ಬನ್ ಹಾಕ್ಬಿಟ್ಟು ನಾನು ತೆಗ್ದೇ ಇಲ್ಲ. ಬ್ಯಾಂಗ್ಳೂರಿಗೆ ಬರೋವರೆಗೂ ನಾನು ಆ ಬನ್ನ ತೆಗ್ದೇ ಇಲ್ಲ. ಆ್ಯಂಡ್ ಮಮ್ಮಿಗೆ ಗೊತ್ತಾಗಿಲ್ಲ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಡೇ ನಾನು ಕಾಲೇಜ್ ಅಡ್ಮಿಷನ್ಗೆ ಹೋಗಬೇಕಾಗಿತ್ತು, PU ಅಡ್ಮಿಷನ್ಗೆ. ಅವಾಗ ನಾನು ಬನ್ನಲ್ಲಿ ಹೋಗೋಕ್ಕಾಗಲ್ಲ, ರಿಮೂವ್ ಮಾಡಲೇಬೇಕಾಗಿತ್ತು. ಆವಾಗ ರಿಮೂವ್ ಮಾಡಿದಾಗ ಮಮ್ಮಿಗೆ ಗೊತ್ತಾಯಿತು. ಆ್ಯಂಡ್ ಅದು ಕಾಲೇಜ್ ಅಡ್ಮಿಷನ್ಗೆ ಏನೋ ರೆಡಿ ಆಗಬೇಕಾದ್ರೆ ಟೈಮ್ ಆಗ್ತಾಯಿತ್ತು. ಸೊ ಅದು ಹಾಗಾಗಿ ನಂಗೆ ಮಮ್ಮಿ ಏನು ಅಷ್ಟು ಹೇಳಲಿಲ್ಲ. ಬಟ್ ಲೇಟರ್ ಡೇಸ್ ದಿನಗಳು ಕಳೀತಾ ಮಮ್ಮಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.
ಲೈಕ್ ನಿಂದಿದ್ರೆ ಹೇರ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಮಮ್ಮಿ ಯಾವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ, ಇನ್ನು ಪಕ್ಕದ ಮನೆಯವರೆಲ್ಲ ಇರ್ತಾರೆ ಅಲ್ವಾ, ಅವರೆಲ್ಲ ಹೇಳ್ತಾರೆ ಅಲ್ವಾ ಎಷ್ಟು ಉದ್ದ ಇತ್ತು, ಯಾಕೆ ಎಷ್ಟು ಕಟ್ ಮಾಡಿದೆ, ಯಾಕೆ ಎಷ್ಟು ಶಾರ್ಟ್ ಮಾಡಿದೆ ಅಂತ. ಆವಾಗ ನಮ್ಮ ಮಮ್ಮಿ ಮೈಂಡಿಗೆ ಫ್ಲ್ಯಾಶ್ ಆಗ್ತಾ ಇತ್ತು. ಸೊ ಸೇಮ್ ಥಿಂಗ್ ಇವಾಗಲೂ ಕೂಡ ರಿಪೀಟ್ ಮಾಡಿಸ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಅದಕ್ಕೆ ಹೇರ್ ಇದೆ ಸ್ವಲ್ಪ ಲಾಂಗ್ ಆದಮೇಲೆ ಇದು ಮಾಡ್ತೀನಿ. ಆಮೇಲೆ ಮಮ್ಮಿ ಹೇಳ್ತೀನಿ ದಟ್ ನಾನು ಸ್ವಲ್ಪ ಕಟ್ ಮಾಡ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು. ಸಲೂನ್ಗೆ ಹೋಗಿದ್ದು ಮಾಡಿಸ್ತೆ ಅಂತ ಅಂದರೆ ಮಮ್ಮಿ ಏನಂತ ಅಂದರೆ ಹೋಗೋದು ಪ್ರಾಬ್ಲಮ್ ಇಲ್ಲ, ಲೈಕ್ ಅಲ್ಲಿ ಬೇರೆಯವರಿಂದ ಕಟ್ ಮಾಡಿಸ್ಕೊತೀವಿ ಅಲ್ವಾ, ಸೊ ಅವ್ರ ಕೈಗುಣ ಹೆಂಗಿರುತ್ತೆ ಅದು ಥಿಂಕ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರು ಹೇಳ್ತಾರೆ ದಟ್ ಬೇಡ ಸಲೂನ್ ಎಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ನನಗೆ ಕೂಡ ನನ್ನ ಲಾಂಗ್ ಹೇರ ಇಷ್ಟ ಆಯಿತು. ದಿಸ್ ಇಸ್ ವೆರಿ ಮಚ್ ಶಾರ್ಟ್. ನಾನು ಇಷ್ಟು ಶಾರ್ಟ್ ಮಾಡಿಸಿಲ್ಲ. ನನಗೆ ಊಟ ಮಾಡಬೇಕಾದ್ರೆ ನಂಗೆ ಟಿ ವಿ ಓಡ್ತಾ ಇರಬೇಕು, ಓಕೆನಾ. ಸ್ಪೆಷಲಿ ಸ್ವಲ್ಪ ಸಮೀರ್ ಬ್ಲಾಗ್ಸ್ನ ನೋಡ್ತೀನಿ. ಐ ಡೋಂಟ್ ನೋ ನಾನು ಯಾಕೆ ಲೈಟ್ ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಡೇ ಲೈಟ್ ಬರುತ್ತೆ, ಓಕೆನಾ. ನಂಗೆ ಅದು ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ. ಸಿ ಫುಲ್ಲು ಸನ್ನಿ ಇದೆ. ಇಫ್ ಯು ಕ್ಯಾನ್ ಸಿ ನೋಡಿ, ಹಿಂಗೆ ಮುಖಕ್ಕೆ ಹೊಡೆಯುತ್ತೆ. ನಂಗೆ ಅದು ಇಷ್ಟ ಇಲ್ಲ. ಹಾಗಾಗಿ ನಾನು ಎವ್ರಿ ಟೈಮ್ ಡೋರ್ ಕ್ಲೋಸ್ ಮಾಡೇ ಇರ್ತೀನಿ. ಸಿ ನೌ ಇಟ್ಸ್ ವೆರಿ ನೈಸ್. ಅಂದರೆ ತುಂಬ ಇಷ್ಟ. ವ್ಲಾಗ್ಸಿಗೆ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಐ ಜಸ್ಟ್ ಹ್ಯಾವ್ ಟು ಓಪನ್ ಡೋರ್ ಅಟ್ಲೀಸ್ಟ್ ಫಾರ್ ಅ ವೈಲ್. ಟಿ ವಿ ಆನ್ ಮಾಡಿ ಸಮೀರ್ ವ್ಲಾಗ್ ಹಾಕಿ ಮಾಡಬೇಕು. ಅಯ್ಯೋ ಫಸ್ಟ್ ವೈಫೈ ಆನ್ ಇದೆಯಾ? 24/7 ಆನಲ್ಲೇ ಇರುತ್ತೆ. ಅದು ನಂಗೆ ಮರ್ತು ಹೋಗ್ಬಿಡುತ್ತೆ ಆಫ್ ಮಾಡೋಕ್ಕೆ ಕೂಡ. ಲೋಡ್ ಆಗೋದೇ 1 hour. ಯಪ್ಪ, ನಾ ಇದಕ್ಕೇ ತೆಗಿಯೋದೇ ಇಲ್ಲ. ನೋಡಿ ಎಷ್ಟು ಬಿಸಿಲು, ಯಪ್ಪ. ವಾ ಕ್ಲೌಡ್ಸ್ ಏನು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ, ಸಕ್ಕದಾಗಿ ಕಾಣಿಸ್ತಾ. ಎಷ್ಟು ಲೋಡ್ ಆಯಿತು. ಮತ್ತೆ ಲೋಡ್ ಆಯಿತು. ಸೊ ಈಗ ಯೂಟ್ಯೂಬ್ ಹೋಗಬೇಕು. ನಮ್ಮ ಅಪ್ಪ ಕೂಡ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಿಮಗೆ ನೋಡಿದ ತಕ್ಷಣ ಹಳೆ ಮೂವೀಸ್ ಕಾಣಿಸುತ್ತೆ ಕನ್ನಡದು. ನಾನು ನೋಡ್ತೀನಿ ಅಲ್ಲ, ನಾನು ನೋಡಲ್ಲ, ನಮ್ಮ ಅಪ್ಪ ನೋಡ್ತಾರೆ. ಹಾಗಾಗಿ ಹಳೆ ಮೂವೀಸ್ ಕಾಣಿಸುತ್ತೆ. ಸಿ ಹಳೆ ಮೂವೀಸ್ ಕಾಣಿಸ್ತು. ಇವ್ರದ್ದೇ ಇರುತ್ತೆ, ನಿಖಿಲ್ ನಿಶಾ. ಇದು ಹಳೆ ಮೂವೀಸ್. ಇದು ಯಾಕೆ ಬಂದಿದೆ ಅಂತಂದರೆ ಅಪ್ಪ ನೋಡ್ತಾರೆ, ಅದಕ್ಕೆ. ನೆಕ್ಸ್ಟ್ ನೋಡಿ ಸಮೀರ್, ಅದಾದಮೇಲೆ ವಿಷ್ಣುವರ್ಧನ್ದು. ನಮ್ಮ ಅಪ್ಪ ವಿಷ್ಣುವರ್ಧನ್ ಫ್ಯಾನ್. ಸೊ ಹಾಗಾಗಿ ವಿಷ್ಣುವರ್ಧನ್ ಏನಾದರೂ ಬಂದೇ ಬರುತ್ತೆ. ಸೊ ಇವಾಗ ನಾನು ಇದನ್ನು ನೋಡಿದ್ದೀನಿ, ಸಮೀರ್ದು ವ್ಲಾಗ್ ನೋಡಿದ್ದೀನಿ ಇದನ್ನ. ಸೊ ಅದಕ್ಕೆ ಇವಾಗ ನಿಶಾ ನಿಖಿಲ್ ಅವ್ರದ್ದೇ ವ್ಲಾಗ್ ನೋಡೋಣ. ಬಂತಾ? ಸ್ವಲ್ಪ ಲೋಡ್ ಅವ್ರ ಕರೆಂಟೇ ಹೋಯ್ತಾ? ಇಲ್ಲ. ಓ ಮೈ ಗಾಡ್, ನಾನು ಕರೆಂಟ್ ಹೋಯ್ತು ಅಂತ ಅಂದ್ಕೊಂಡೆ. ಸಿಂತಾಲ್ ಆ್ಯಡ್. ಸೊ ಈಗ ಟಿ ವಿ ಎಲ್ಲ ಆನ್ ಮಾಡಾಯಿತು. ಆ್ಯಂಡ್ ನಂದು ಹೇರ್ನ ಟೈಮ್ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಹೋಗೋಣ. ಊಟ ಆ್ಯಕ್ಚುಲಿ ನಾನು ಬ್ರಂಚ್ ಮಾಡ್ತಾ ಇದ್ದು, ನನ್ನ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಮೇ ಬಿ 1:30 ಆಗಿದೆ ಅನಿಸುತ್ತೆ. 1:30 ಆಗಿದೆ. ವೇಟ್, ವಾವ್ ಮೈ ಗಾಡ್, ಇಟ್ಸ್ ಗೋಯಿಂಗ್ ಟು ಬಿ ಶಿಟ್. ತುಂಬ ಟೈಮ್ ಆಗಿದೆ, ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಇನ್ನೂ ನಾನು ಊಟ ಮಾಡಿಲ್ಲ. ಹಿಂಗಾದರೆ ಅಷ್ಟೇ. ಬನ್ನಿ ಇವಾಗ ನಾನು ಸ್ವಲ್ಪ ಹೇರ್ ಎಲ್ಲ ನಂದು ಟೈಮ್ ಮಾಡಿಬಿಟ್ಟು ಊಟ ಮಾಡೋಕೆ ಹೋಗೋಣ. ಸೊ ದಟ್ ಹೇರ್ ಏನು ಊಟದೊಳಗೆಲ್ಲ ಬೀಳಲ್ಲ ಅಂತ ಹೇಳ್ಬಿಟ್ಟು. 2 ಬಾಯ್ಲ್ಡ್ ಎಗ್, ವೈಟ್ ರೈಸ್, ಸಾಂಬಾರ್. ಇದು ಮೊಳಕೆ ಹುಳಿಕಾಳು ಸಾಂಬಾರ್ ಮಾಡಿದ್ದಾರೆ ಮಮ್ಮಿ. ಸೊ ಅದನ್ನೇ ನಾನು ತಿಂತಾ ಇದ್ದೀನಿ. ಹಲೋ, ಈಗಷ್ಟೇ ಊಟ ಆಯಿತು ಅಷ್ಟೇ ಗೈಸ್. ಇನ್ನೇನು 3 o'clock ಆಯಿತು. ಆ್ಯಂಡ್ 5 o'clock ಅಪ್ಪ ಬರ್ತಾರೆ. ಅಷ್ಟೇ ನನ್ನ ಡೇ ಮುಗ್ದೋಗ್ಬಿಡ್ತು. ನಾನು ಏನು ಮಾಡಿದೆ, ಎದ್ದೆ, ಸ್ನಾನ ಮಾಡಿದೆ, ಊಟ ಮಾಡಿದೆ, ಟಿ ವಿ ನೋಡಿದೆ. ದಟ್ಸ್ ಇಟ್ ಮೈ ಡೇ. ಇದೇ ನನ್ನ ಡೇ ಆಗ್ತಾ ಇರೋದು. ಲೈಕ್ 1-2-3 ಡೇಸಿಂದ ಡೇ ಅಂದರೆ ನಾನು ಗೋವಾಗೆ ಹೋಗಿದ್ದೆ. ನನಗೆ ಹಾಲಿಡೇ ಸಿಕ್ಕಿ ಇದು 2nd ವೀಕ್, ಓಕೆನಾ. ಫಸ್ಟ್ ವೀಕ್ ನಾನು ಗೋವಾಗೆ ಹೋಗ್ಬಿಟ್ಟಿದ್ದೆ. ಈ ವೀಕ್ ಲಾಸ್ಟ್ 3 ಡೇಸ್ ನಾನು ಹಿಂಗೇನೆ ನನ್ನ ಡೇಸ್ ಹೋಗ್ಬಿಟ್ಟಿದೆ. ನಾನು ಬಂದುಬಿಟ್ಟು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನೆಲ್ಲ ಹೆಂಗೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ನಂದು ಸ್ಟೋರೇಜ್ ಸ್ಪೇಸಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಫೋಟೋಸ್ನ ಬಿಟ್ಬಿಟ್ಟು ಬೇರೆಯವ್ರ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ, ಅದನ್ನೆಲ್ಲ ನಾನು ಬೇಗ ಡಿಲೀಟ್ ಮಾಡಿಬಿಡ್ತೀನಿ. ಬಿಕಾಸ್ ನನ್ನ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಡಿಲೀಟ್ ಮಾಡಿಬಿಡ್ತೀನಿ, ಓಕೆನಾ.
ನಾನು ಅಂದ್ಕೊಂಡೆ ಈ ಥರ ಡಿಲೀಟ್ ಮಾಡೋ ಬದಲು ಆ ವೀಡಿಯೋಸ್ನೆಲ್ಲ ಒಟ್ಟಿಗೆ ಮರ್ಜ್ ಮಾಡಿಬಿಟ್ಟು ಈ ಥರ ಯೂಟ್ಯೂಬಲ್ಲೆಲ್ಲ ಹಾಕಿದ್ರೆ ನಾವು ತುಂಬ ವರ್ಷ ಆದಮೇಲೆ ಈ ಫೋನ್ ಕಳೆದೋಗ್ಲಿ ಏನೇ ಕಳೆದೋದ್ರೂ ನಾವು ಆ ಯೂಸರ್ ಐ ಡಿನ ಸರ್ಚ್ ಮಾಡಿಬಿಟ್ಟು ನಾವು ಆ ವೀಡಿಯೋಸ್ನ ನೋಡ್ಬೋದು ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಮೆಮರೀಸ್ ಆಲ್ಸೋ. ಆ್ಯಂಡ್ ಆ ವಿಡಿಯೋದಲ್ಲಿ ಯಾರ್ಯಾರು ಇದ್ದಾರೋ ಅವರು ಕೂಡ ಅದನ್ನ ನೋಡಿಬಿಟ್ಟು ಅವ್ರಿಗೊಂಥರ ಮೆಮರೀಸ್ ಥರ ಅದು ನೆನಪಾಗುತ್ತೆ ಅಲ್ವಾ, ಲೈಕ್ ಏನೇನು ಮಾಡಿದ್ರಿ ಹೆಂಗಿದ್ರಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಅಪ್ಪ ಅಮ್ಮಂಗೆಲ್ಲ ಇದೆಲ್ಲ ಆಪರ್ಚುನಿಟೀಸ್ ಇರಲಿಲ್ಲ, ಓಕೆನಾ. ಈ ಥರ ಎಲ್ಲ ಯೂಟ್ಯೂಬ್ ಫೋನ್ ಆಗಿರಲಿ, ಸ್ಮಾರ್ಟ್ ಫೋನ್ ಆಗಿರಲಿ, ಅವ್ರ ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಅದೆಲ್ಲ ಅವ್ರಿಗಿರಲಿಲ್ಲ. ವಿ ಹ್ಯಾವ್ ದಟ್ ಆಪರ್ಚುನಿಟಿ. ಆ್ಯಂಡ್ ಅದನ್ನ ನಾನೇನಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಐ ಮೀನ್ ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕೋ ಅಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಂದು ಮೈಂಡ್ಸೆಟ್, ಓಕೆನಾ. ಅಷ್ಟೇ. ಹಂಗೆ ನಾನು ಗೋವಾದಲ್ಲಿ ಹಂಗೆ ಒಂದೊಂದು ಟೈಮೆಲ್ಲ ನೆನಪಾಗ್ತಾಯಿತ್ತು ಗೋವಾದಲ್ಲಿ ದಟ್ ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಾಗ ಫೋಟೋ ಐ ಮೀನ್ ಹಿಂಗೆ ವೀಡಿಯೋ ತೆಗಿತಾ ಇದ್ದೆ. ಬಟ್ ಅವಾಗ ನಂಗೆ ಫ್ಲ್ಯಾಶ್ ಆಯಿತು, ನಾನು ಕಂಟಿನ್ಯೂಸ್ ವ್ಲಾಗ್ ಅನ್ನೋದೇ ಎಲ್ಲೂ ಇಲ್ಲ. ನಾನು ಮಾತಾಡ್ತಾ ಇರಲಿಲ್ಲ ಸ್ಪೆಷಲಿ, ಯಾಕಂದರೆ ಐ ಡೋಂಟ್ ಹ್ಯಾವ್ ಮೈಕ್ ಆ್ಯಂಡ್ ಸರೌಂಡಿಂಗ್ಸ್ ಎಲ್ಲ ಫುಲ್ಲು ನಾಯ್ಸ್ ಇರುತ್ತೆ. ಆ್ಯಂಡ್ ತುಂಬ ಟೈಮ್ ನಾವು ಟ್ರಾವೆಲಿಂಗಲ್ಲಿ ಎಲ್ಲ ಮಳೆನೇ ಬರ್ತಾಯಿತ್ತು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್, ಓಕೆನಾ. ನಾವು ಮಳೇಲಿ ಟ್ರಾವೆಲ್ ಮಾಡಿದ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಈವನ್ ರೈನ್ ಕೋಟ್ ಹಾಕೊಂಡು ನನಗೆ ಇವಾಗ ಅನಿಸ್ತದೆ ದಟ್ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಅಟ್ಲೀಸ್ಟ್ ಕ್ಯಾಪ್ಚರ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ. ಬಿಕಾಸ್ ವಿ ಎಂಜಾಯ್ಡ್ ಇಟ್ ಅ ಲಾಟ್. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಲೈಕ್ ಮಳೆ ಇದ್ರೂ ಅಂದರೆ ನಮಗೆ ಒಂದು 2 days ಏನೋ ಮಳೆ ಇತ್ತು. ಅದಾದಮೇಲೆ ನಮ್ಗೆ ಮಳೆ ಏನೂ ಇರಲಿಲ್ಲ, ತುಂಬ ಬಿಸಿಲು. ಅದೇ ಮೈಲ್ಡಾಗಿ ಬಿಸಿಲಿತ್ತು. ನಾವು ಟ್ರಾವೆಲಿಂಗ್ ಟೈಮಲ್ಲಿ ಮಳೆ ಇರ್ತಾಯಿತ್ತು, ಓಕೆ. ನಾವು ಆ ಪ್ಲೇಸ್ ರೀಚ್ ಆಗಿದ ತಕ್ಷಣ ಮಳೆ ಸ್ಟಾಪ್ ಆಗ್ತಾಯಿತ್ತು. ಆ್ಯಂಡ್ ಐ ಫೆಲ್ಟ್ ಸಮ್ವೇರ್ ವಿ ಆರ್ ಲಕ್ಕಿ ಅಂತ ಹೇಳಿಬಿಟ್ಟು. ಲೈಕ್ ಹಿಂಗೆ ಮೂವ್ ಆಗೋಕ್ಕೆ ಹೋದೆ, ಸಡನ್ನಾಗಿ ಆಜ್ಮಲ ಸಿಕ್ತು. ಸೊ ಹಂಗಾಗಿ ಆಜ್ಮಲ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿದೆ ಖಾಲಿ ಆಗಿದೆ, ಸ್ವಲ್ಪ ಇದೆ ಅಷ್ಟೆ. ಅಪ್ಪಂಗೆ ಆಜ್ಮಲ ಇಷ್ಟ ಅಂತ ಹೇಳ್ಬಿಟ್ಟು ಮನೇಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನನಗೂ ಕೂಡ ಇಷ್ಟ, ಅಮ್ಮಗೂ ಕೂಡ ಇಷ್ಟ, ಪಪ್ಪಾಗೆ ಕೂಡ ಇಷ್ಟ. ಆ್ಯಂಡ್ ಇವಾಗ ಅಪ್ಪ ಬಂದಿದ ತಕ್ಷಣ ಹಾಸ್ಪಿಟಲ್ ಹೋಗಬೇಕು, ಕಿವಿ ನೋವಾಗ್ತದೆ. ಬಿಕಾಸ್ ಏನೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇದು 3 weeks ಬ್ಯಾಕೇನೆ ನಂಗೆ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಬಟ್ ಸ್ಟಿಲ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸರಿ ಹೋಗ್ತಾ ಇತ್ತು. ಬಟ್ ಸಡನ್ನಾಗಿ ನಾನು ಯಾವಾಗ ಇಯರ್ಬಡ್ಸ್ ಹಾಕ್ತಾಯಿದ್ನೋ ಆ ಟೈಮಲ್ಲಿ ಮತ್ತೆ ನಂಗೆ ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಆವಾಗ ಗೊತ್ತಾಗ್ತಾ ಇತ್ತಲ್ವ. ಆ್ಯಂಡ್ ನೆನೆ ಕೂಡ ಹಾಗೇ ಆಯಿತು. ಅದಕ್ಕೆ ಜಸ್ಟ್ ಥಾಟ್ ಇನ್ನೂ ತುಂಬ ನೆಗ್ಲೆಕ್ಟ್ ಮಾಡೋದು ಬೇಡ, ಬೇಗ ಹೋಗ್ಬಿಟ್ಟು ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ತೋರಿಸ್ಬೇಕು ಅಷ್ಟೇ. ಸೊ ಇವಾಗ ಏನು ಮಾಡ್ತೀನಿ, ಏನು ಮಾಡಲ್ಲ. ಇವಾಗ ಅಪ್ಪ ಬರ್ತಾರೆ, ನಾನು ರೂಮಲ್ಲಿ ಹೋಗ್ಬಿಟ್ಟು ಲಾಕ್ ಆದರೆ ಆಮೇಲೆ ನಾನು ಬರೋದೇ ಊಟ ಮಾಡೋಕ್ಕೆ. ಅದಾದಮೇಲೆ ನಾನು ಹಾಲಿಗೆ ಕಾಲೇ ಇಡಲ್ಲ. ಇವಾಗ ಯಾರು ಇಲ್ಲದೆ ಇದ್ದಾಗಲೂ ನಾನು ಹಾಲಿಗೆ ಕಾಲಿಡೋದು. ಬಿಕಾಸ್ ನನಗೆ ಸ್ವಲ್ಪ ಅಭ್ಯಾಸ, ಓಕೆ. ನಾನು ಒಬ್ಬಳೇ ಇದ್ದು ಆ್ಯಂಡ್ ನಾನು ಚಿಕ್ಕಮಂಗ್ಳೂರಲ್ಲಿ ಇರಬೇಕಾದ್ರೂ ಅಷ್ಟೇ, ಅಲ್ಲಿ ಯಾರೇ ನನಗೆ ಕಸಿನ್ಸ್ ಯಾರೂ ಇರ್ತಿರ್ಲಿಲ್ಲ. ಇದ್ದಿದ್ದೆ ನಾನು, ಅಜ್ಜಿ, ಮಾವ, ಆಂಟಿ. ಅಜ್ಜಿ ಮತ್ತು ಆಂಟಿ ತೋಟಕ್ಕೆ ಹೋಗೋರು, ಯಾರಾದರೂ ಬಂದಿದ್ರೆ, ಲೈಕ್ ಕೆಲಸಕ್ಕೆ ಯಾರಾದರೂ ಬಂದಿದ್ರೆ ಲೈಕ್ ನೋಡ್ಕೋಬೇಕಲ್ವ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದಾರೋ ಮಾಡ್ತಿಲ್ವೋ ಅಂತ ಹೇಳಿಬಿಟ್ಟು. ಸೊ ಹಂಗೆ ಹೋಗಿಬಿಡೋರು. ಆ್ಯಂಡ್ ಮಾವ ಆಬ್ವಿಯಸ್ಲಿ ಅವ್ನು ಆಚೆ ಹೋಗ್ತಾ ಇದ್ದ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು, ಲೈಕ್ ಅವನ ಓನ್ ಬಿಸ್ನೆಸ್ ಇರ್ತಾಯಿತ್ತು. ಸೊ ಹಾಗೆ ಅವ್ನು ಹೋಗ್ತಾ ಇದ್ದ. ಆ್ಯಂಡ್ ಮನೇಲಿ ಆ ಟೈಮಲ್ಲಿ ಕೂಡ ನಾನು ಒಬ್ಬಳೇ ಇರ್ತಾ ಇದ್ದದ್ದು. ಹಾಗಾಗಿ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟು ಇಲ್ಲಿ ಕೂಡ ನಂಗೆ ಅದೇನೇ ಇಷ್ಟ ಆಗುತ್ತೆ. ಯಾರಾದರೂ ಮನೇಲಿದ್ರೆ ನಂಗೆ ಇಷ್ಟನೇ ಆಗಲ್ಲ, ಯಾಕಂದರೆ ನಾನು ಹಾಗೆ ಬೆಳೆದಿರೋದು. ದಿಸ್ ವಾಸ್ ಅ ಡೇ ಇನ್ ಮೈ ಲೈಫ್, ಓಕೆನಾ. ಮೇ ಬಿ ನೆಕ್ಸ್ಟ್ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಆ ಟೈಮಲ್ಲಿ ಮತ್ತೆ ವ್ಲಾಗ್ ಮಾಡ್ತೀನಿ. ನಂಗೆ ಈ ಥರ ವ್ಲಾಗ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಗೊತ್ತಂತ ತೋರಿಸ್ಬೇಕು. ನಂದು ರೂಮಿಂದ ಡೈರೆಕ್ಟಾಗಿ ಒಂದು ಟೆಂಪಲ್ ಕಾಣಿಸುತ್ತೆ. ನಾನು ಈ ಮನೆಗೆ ಶಿಫ್ಟ್ ಆದಾಗಿಂದ ಆ ಟೆಂಪಲ್ ಯಾವಾಗ ಓಪನ್ ಆಗುತ್ತೆ ಅಂತಲೂ ಗೊತ್ತಿಲ್ಲ, ಓಕೆನಾ. ಕಾಲೇಜ್ ಟೈಮಲ್ಲೆಲ್ಲ ನಾನು ಬೇಗನೆ ಎದ್ದೇಳ್ತಾ ಇದ್ದೆ. ಆವಾಗಲೂ ಆ ಟೆಂಪಲ್ ನಾನು ಯಾವತ್ತೂ ಓಪನ್ ಆಗಿದೆ ನೋಡಿರಲಿಲ್ಲ. ಯಾವಾಗ ಓಪನ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ನನಗೂ ಕೂಡ ಆ ಟೆಂಪಲಿಗೆ ಹೋಗಬೇಕು ಅಂತ ಇಷ್ಟ ಇದೆ. ಅಂದರೆ ಅದು ನನ್ನ ರೂಮಿಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಟೆಂಪಲ್. ಇದ್ರೆ ನಾನು ತೋರಿಸ್ತೀನಿ. ಒಂದು ಮನೆ ಅಡ್ಡ ಇದೆ ಅಷ್ಟೇ, ಬಟ್ ಕಾಣಿಸುತ್ತೆ. ಅರೆ ಇಫ್ ಯು ಗೈಸ್ ಕ್ಯಾನ್ ಸಿ, ಅಲ್ಲಿದೆ ನೋಡಿ, ನೋಡಿ ಅದೇ ಟೆಂಪಲ್ ಅಂತ ಗೊತ್ತಿಲ್ಲ, ಬಟ್ ಕಾಣಿಸುತ್ತೆ ಇಲ್ಲಿ ಕರೆಕ್ಟಾಗಿ. ಇದೊಂದು ಮನೆ ಏನಾದರೂ ಕಟ್ಟಿರಲಿಲ್ಲ ಅಂತ ಅಂದಿದ್ರೆ ನನಗೆ ಡೈರೆಕ್ಟ್ ವ್ಯೂ ಟೆಂಪಲ್ದು. ಈ ಮನೆ ಏನಾದ್ರು ಕಟ್ಟಿರಲಿಲ್ಲ ಅಂತಂದಿದ್ರೆ ಆ ಟೆಂಪಲ್ ಕೂಡ ನಾನು ಹೋಗಬೇಕು ಅಂತ ಅವತ್ತಿಂದ ಅನ್ಕೊತಿದ್ದೇನೆ, ಬಟ್ ಹೋಗೋಕ್ಕೆ ಆಗ್ತಿಲ್ಲ. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಟೆಂಪಲಿಗೆ ಹೋಗೋಕ್ಕೆ.
ಐ ಆಮ್ ವೇಟಿಂಗ್. ಈಗ ಆ್ಯಕ್ಚುಲಿ ಪಪ್ಪ ಕರೆದ್ರು ಹಾಸ್ಪಿಟಲ್ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ತೊಗೋಬೇಕು, ಲಾಕ್ ಹಾಕಬೇಕು, ಮನೆ ಲಾಕ್ ಹಾಕಬೇಕು. ಹಂಗಾರೆ ನಾನು ಆರ್ಡರ್ ಮಾಡಿದ್ದೆ ಡ್ರೀಮ್ ಕ್ಯಾಚರ್, ಸೊ ಅದನ್ನ ತೊಗೊಂಡು ಹೋಗೋಣ ಅಂತ ಹಂಗೆ ಮೆಡಿಕಲಿಗೆ ಬಂದಿದ್ದೆ. ಎಲ್ಲೆಲ್ಲಿಂದನೋ ಗಾಡಿಗಳು ಬರುತ್ತೆ. ನನಗೆ ವಿಡಿಯೋ ಮಾಡೋಣ ಅಂತ ತೆಗ್ದೆ. ಅದು ಯಾಕಿಷ್ಟು ಟ್ರಾಫಿಕ್ ಅಂತ ಗೊತ್ತಿಲ್ಲ, ಫುಲ್ ಟ್ರಾಫಿಕ್ ಇದೆ. ನಾರ್ಮಲಾಗಿ ರೋಡಲ್ಲಿ ಆಗೋದೇ ಇಲ್ಲ. ಐ ಡೋಂಟ್ ನೋ ವೈ. ಆ್ಯಕ್ಚುಲಿ ಇದನ್ನ ನಾನು ಗೋವಾದಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಸ್ವಲ್ಪ ಅಲ್ಲಿ ತೊಗೊಳಕ್ಕೆ ಆಗಲಿಲ್ಲ. ಅಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬೇಗ ಆಯ್ತು, ಇದು ಗೋವಾದಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಂಗೆ ಅದು ಮರ್ತೇ ಹೋಯ್ತು ಬರ್ತಾ. ಆಮೇಲೆ ಎಲ್ಲೂ ಸಿಗಲೇ ಇಲ್ಲ. ಅಂದರೆ ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲೂ ಸಿಗಲೇ ಇಲ್ಲ, ಸೊ ತೊಗೊಳಕ್ಕೆ ಆಗಲಿಲ್ಲ. ಸೊ ಫೈನಲಿ ಐ ಗಾಟ್. ಏನಿದು ಸಿಸರೇ ಕರೆಕ್ಟ್ ಇಲ್ಲ, ಶಾರ್ಪೇ ಇಲ್ಲ ಸಿಸರು. ಸಾರಿ, ನಾನು 2 ಆರ್ಡರ್ ಮಾಡಿದೆ. ಒಂದು ನನಗೊಂದು, ಇನ್ನೊಂದು ನನ್ನ ಫ್ರೆಂಡಿಗೊಂದು. ಸೊ ನನಗೂ ಒಳ್ಳೆ ಕನಸು ಬೀಳಿ, ನನ್ನ ಫ್ರೆಂಡಿಗೂ ಒಳ್ಳೆ ಕನಸು ಬೀಳಿ ಅಂತ ಹೇಳ್ಬಿಟ್ಟು ತರಿಸ್ತಿದ್ದೀನಿ. ಮತ್ತು ನೇಲೇನು ಹೊಡಿಯೋಕೆ ಹೋಗಲ್ಲ. ಆಲ್ರೆಡಿ ನಮ್ಮ ಮಮ್ಮಿ ಒಂದು ಹೊಡೆದಿಟ್ಟಿದ್ದಾರೆ. ವಾವ್, ದಿಸ್ ಇಸ್ ಸೋ ಪ್ರಿಟಿ. ಸಿ, ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು. ಐ ಲವ್ ಇಟ್. ಸ್ಮೆಲ್ ಚೆನ್ನಾಗಿಲ್ಲ. ಸ್ಮೆಲ್ಲೇ ಚೆನ್ನಾಗಿಲ್ಲ. ಇದು ಇನ್ನೇನು ಓಪನ್ ಮಾಡೋದು ಬೇಡ, 2 ಸೇಮೇ ಇರುತ್ತೆ. ಇದರಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ರೆ ಇದನ್ನ ನನ್ನ ಫ್ರೆಂಡಿಗೆ ಕೊಡ್ತೀನಿ, ಡ್ಯಾಮೇಜ್ ಆಗದೆ ಇಲ್ದಿರೋದು ನಾನು ಇಟ್ಕೊಳ್ತೀನಿ. ಚೆನ್ನಾಗಿದೆ ಅಲ್ಲ, ಅಷ್ಟೇ.